ಸೆಣಬಿನ ಬಸ್ಸಾರು ಮಾಡೋದು. ಒಂದು ಕುಕ್ಕರಲ್ಲಿ ಕಡಲೆಬೇಳೆ ಅಥವಾ ತೊಗರಿಬೇಳೆನ ಹಾಕ್ಕೋಬೇಕು. ಮತ್ತು ಜೇನುಗ್ ನೋವನ್ನು ತೊಗೊಂಡ್ಬಿಟ್ಟು ನೀಟಾಗಿ ಬಿಡಿಸ್ಕೊಂಬಂದಿರೋದನ್ನ ನೋಡಿ ನೀಟಾಗಿ ತೊಗೋಬೇಕು. ಯಾಕಂದರೆ ಅದ್ರದ್ದು ಎಲೆನೂ ಮತ್ತೆ ಬಂದಿರುತ್ತೆ. ಮತ್ತು ಸಪ್ಪರಿಸ್ಕೋಬೇಕು, ಯಾಕಂದರೆ ಅಲ್ಲಿ ಎಲ್ಲಾದರೂ ಹುಳ ಇದ್ದರೆ ಹೋಗುತ್ತೆ ಅಂತ ನೋಡಿ ಈ ಥರ ನೀಟಾಗಿ ನೋಡ್ಕೊಂಡು ತೊಗೊಂಡು ಎಲ್ಲ ಸಪ್ಪರಿಸ್ಕೊಂಡಾದ್ಮೇಲೆ ಜೇನುಗ್ ನೋವನ್ನ ಈ ಥರ ಇಡಬೇಕು ಪಾತ್ರೆ ಒಳಗೆ ಕುಕ್ಕರಲ್ಲಿ. ಅದು ತೊಳೆಯೋಕ್ಕೆ ಹೋಗಬಾರ್ದು. ಅದ್ರ ಜೊತೆ 2 ಹೀರೆಕಾಯಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಜಾಸ್ತಿ ಇಲ್ದಿರೋದ್ರಿಂದ ಹೀರೆಕಾಯಿ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಸೆಣಬು ತುಂಬ ಸೂಪರ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ನಾನು 2 ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕಾದರೂ ತೊಗೋಬೋದು. ನೋಡಿ ಈಗ ಇದನ್ನು ಸಣ್ಣಕ್ಕೆಲ್ಲ ಹಚ್ಚಿ ಇಟ್ಕೊಂಡು ಹೀರೆಕಾಯಿನೂ ಹಾಕ್ತಾಯಿದ್ದೀನಿ. ನೋಡಿ ತುಂಬ ನೀಟಾಗಿ ಅದರೊಳಗೆ ಲೋಳೆ ಎಲ್ಲ ತೆಗ್ದುಬಿಟ್ಟು ಹಾಕ್ಕೋಬೇಕು ಹೀರೆಕಾಯಿನ. ಇಲ್ಲಾಂದರೆ ಬೀಜ ಎಲ್ಲ ಅದೇ ಥರ ಇರುತ್ತೆ. ಹಾಗಾಗಿ ಹೀರೆಕಾಯ್ದೊಳಗಿಂದೆಲ್ಲ ತೆಗ್ದುಬಿಟ್ಟು ಹಾಕ್ಕೊಳ್ಳೋಣ. ಈಗ 4 ಕಪ್ಪು ನೀರು ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕಿದ್ದೀನಿ ನಾನು, ಹಾಗಾಗಿ ಬೇಯೋದಕ್ಕೆ 4 ಕಪ್ಪು ಬೇಕು. ಹಾಗಾಗಿ 4 ಕಪ್ ನೀರು ಹಾಕಿದ್ದೀನಿ. ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಬೇಯಿಸ್ಕೋಬೇಕು. ಯಾಕಂದರೆ ಸೊಪ್ಪು ತುಂಬ ಟೇಸ್ಟಿಗೆ ಬರಬೇಕು ಸಾಂಬಾರು ಅಂತಂದರೆ ಬೇಯಬೇಕಾದ್ರೇ ಉಪ್ಪು ಹಾಕಬೇಕು. 2 ವಿಸಿಲ್ ಹೊಡ್ಸೋಣ. ಹಸಿಮೆಣ್ಸಿನ್ಕಾಯಿನ ಹುರ್ಕೋಬೇಕು. ಈ ಕಡೆ ಸ್ವಲ್ಪ ಕಾಯಿ, ತೊಗೊಳ್ಬೇಕು. ಆಮೇಲೆ ಹುರಿದಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು, ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊಂಡು ಸೊಪ್ಪು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಸೊಪ್ಪು ಮತ್ತು ಬೇಳೆ ಒಂದು ಸ್ವಲ್ಪ ಹಾಕ್ಕೋಬೇಕು. ಸೆಣಬುನು ಮತ್ತು ಬೇಳೆನ. ಆಮೇಲೆ ಅದು ಖಾರಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದು ಬಸ್ಕೊಳ್ಳೋಣ. ಬಸಿಯೋದು ಇರುತ್ತಲ್ಲ ಅದರಲ್ಲಿ ಬಸ್ಕೊಳ್ಳೋಣ, ಅವಾಗ ಸಪ್ರೇಟ್ ಆಗುತ್ತೆ. ಇದು ಸೊಪ್ಪಿಗೆ ರೆಡಿ ಮಾಡ್ಕೊಳ್ಳೋಣ. ಸೊಪ್ಪಲ್ಲಿ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರಿಸಿದ್ಮೇಲೆ ಈ ಥರ ಹಿಂಡ್ಕೊಳ್ಳೋಣ. ಹಿಂಡ್ಕೊಂಡ್ರೆ ಕಾಯ್ದು ಮತ್ತು ಸೊಪ್ಪಿಂದು ಹಾಲು ಬರುತ್ತೆ, ಅದು ಬರಬೇಕು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಖಾರನೂ ಮತ್ತು ಹೆಸರು ಬಸ್ಕೊಂಡಿದ್ವಲ್ಲ ಅದಕ್ಕೆ ಖಾರನ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡೆ. ಅದು ಕಾಯ್ದು ರಸ ಮತ್ತು ಸೊಪ್ಪಿಂದ ಹಿಂಡ್ಕೊಂಡಿದ್ವಲ್ಲ ರಸನ ಅದನ್ನು ಹಾಕಬೇಕು. ಅದನ್ನು ಹಾಕಿದ್ರೆ ಸಾಂಬಾರು ಟೇಸ್ಟ್ ಬರೋದು. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಕರಿಬೇವು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಾಸಿವೆನ ಹಾಕೋದಿಲ್ಲ. ಸಾಸಿವೆ ಸ್ವಲ್ಪ ಕಹಿ ಆಗುತ್ತೆ ತಿನ್ನಬೇಕಾದ್ರೆ ಅಂತ ಹೇಳಿಬಿಟ್ಟು ಸೊಪ್ಪಲ್ಲಿ ಇದೇ ಒಗ್ಗರಣೆ ತೆಗ್ದುಬಿಟ್ಟು ಸಾಂಬಾರೊಳಗೆ ಹಾಕೋಣ. ಸ್ವಲ್ಪ ಸಾಂಬಾರಿಗೂ ಸೊಪ್ಪಿಗೂ ಬೇರೆ ಒಗ್ಗರಣೆ ಹಾಕೋಂಥ ಅವಶ್ಯಕತೆ ಏನಿಲ್ಲ. ಇದರಲ್ಲಿರೋ ಒಗ್ಗರಣೆನೇ ತೊಗೊಂಡು ಸಾಂಬಾರೊಳಗೆ ಹಾಕ್ಬಿಟ್ಟು ಸಾಂಬಾರನ್ನ ಬಿಸಿ ಮಾಡ್ಕೋಬೇಕು. ಈ ಕಡೆ ನಾನು ಸೊಪ್ಪನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ.